ಹರ ಹರ ಮಹಾದೇವ್ 2025 ಮಹಾಕುಂಭದ ಸಂಗಮ ಜಾಗದಲ್ಲಿ ರಿಪಬ್ಲಿಕ್ ಕನ್ನಡ ಇದ್ದು ಜನರಿಗೆ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಮಹಾಕುಂಭ 2025ರ ಸಂಗಮದ ಜಾಗದಲ್ಲಿ ಈ ಹೊತ್ತಿಗೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ನೋಡಿ, ಪುಣ್ಯ ಸ್ನಾನಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬಂದು ಈ ಪುಣ್ಯವಾದಂತಹ ಸಂಗಮದ ಜಾಗ, ತ್ರಿವೇಣಿ ಜಾಗ, ಅದು ಸರಸ್ವತಿ, ಗಂಗೆ ಹಾಗೆ ಯಮುನಾ ನದಿ ಸಂಗಮಿಸುವಂತಹ ಜಾಗ. ಈ ಸಂಗಮದಲ್ಲಿ ನಿಂತು ಎಲ್ಲರೂ ಕೂಡ ಇಲ್ಲಿ ವಿಶೇಷವಾದಂಥ ತಮ್ಮ ಪುಣ್ಯ ಪ್ರಾಪ್ತಿಗೋಸ್ಕರ ಇಲ್ಲಿ ಮಿಂದೇಳ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಭಕ್ತರ ಸಾಗರವೇ ಕಂಡು ಬರ್ತಾ ಇದೆ. -°C ಉಷ್ಣಾಂಶ ಇದ್ರೂ ಕೂಡ ಮೈಯಿಂದ ಹೊಗೆ ಬರ್ತಾ ಇದೆ. ಆ ಒಂದು ಚಳಿಯಲ್ಲೂ ಕೂಡ ಇಲ್ಲಿ ಕುಂಭಮೇಳಕ್ಕೆ ಬಂದಿರುವಂಥ, ಮಹಾಕುಂಭಕ್ಕೆ ಬಂದಿರುವಂಥ, ವಿಶ್ವದಾದ್ಯಂತ ಬಂದಿರುವಂಥ ಭಕ್ತರು ಇಲ್ಲಿ ನದಿಯಲ್ಲಿ ಮಿಂದೇಳ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಈ ಒಂದು ಸಂಗಮದ ಜಾಗ ಏನಿದೆ, ಇಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ವಿಮುಖವಾಗುತ್ತೆ ಅನ್ನೋ ವಿಚಾರ ಇದೆ. ಪಾಪ ಕರ್ಮಗಳೆಲ್ಲದಿಂದಲೂ ಕೂಡ ನಾವು ಪಾವನರಾಗ್ತೀವಿ ಅನ್ನೋ ವಿಚಾರ ಇದೆ. ಈ ಒಂದು ಗಂಗೆ ಏನಿದೆಯಲ್ಲ, ಈ ಒಂದು ಪವಿತ್ರವಾದಂಥ ಜಲ ಸಂಗಮದ ಈ ಒಂದು ಸ್ಥಳದಲ್ಲಿ ಮಿಂದೇಳ್ತಿರೋದನ್ನು ಗಮನಿಸ್ತಾ ಇದ್ವಿ. ಆ ಕಡೆಯಲ್ಲಿ ದೋಣಿ ಕೂಡ ಇದೆ. ದೋಣಿಯಲ್ಲೂ ಕೂಡ ಜನ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ ಬಂದವರು ಇಲ್ಲಿ ಸ್ನಾನ ಮಾಡೋದು, ಸಂಗಮದಲ್ಲಿ ಬೆಳಿಗ್ಗೆ ಸ್ನಾನ ಮಾಡೋದು ವಿಶೇಷವಾಗಿದೆ. ರಿಪಬ್ಲಿಕ್ ಕನ್ನಡ ಅಲ್ಲೇ ಇದೆ. ಇಲ್ಲೊಬ್ರು ಸಂತರು ಕೈಯಲ್ಲಿ ಹಾಲನ್ನು ಹಿಡಿದುಕೊಂಡಿದ್ದಾರೆ. ಈ ಹಾಲನ್ನು ಸಂಗಮದ ನೀರಿಗೆ ಅರ್ಪಿಸೋದ್ರಿಂದಾಗಿ ಅದು ಕೂಡ ಪಾವಿತ್ರ್ಯ ಅನ್ನೋ ವಿಚಾರವೂ ಕೂಡ ಇದೆ. ಇದು ಈ ಸಂಗಮದಲ್ಲಿ ಬೆಳಿಗ್ಗೆ ಕಂಡು ಬರುವಂಥ ದೃಶ್ಯ. ಪ್ರಯಾಗರಾಜ್ನ ಮಹಾಕುಂಭ 2025ರ ಬೆಳಗ್ಗಿನ ಹೊತ್ತಿಗೆ ಈ ವಿಶೇಷವಾದಂಥ ಸ್ನಾನ ಇದು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರು, ಎಳೆಯರು, ಕಿರಿಯರು, ಹಿರಿಯರು ಎಲ್ಲರೂ ಕೂಡ ಈ ಸಂಗಮದ ಜಾಗದಲ್ಲಿ ಪವಿತ್ರವಾದಂಥ ಸ್ನಾನ ಮಾಡ್ತಾರೆ, ಮುಳುಗೇಳ್ತಾರೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಹೂವನ್ನು ಹಾಕ್ತಾರೆ, ಪ್ಲಾಸ್ಟಿಕ್ ಹಾಕ್ತಾರೆ. ಆದರೆ ಅದು ಎಲ್ಲವನ್ನು ಕೂಡ ಶುದ್ಧಗೊಳಿಸೋದಕ್ಕೆ ಅಲ್ಲೊಬ್ರು ಈ ಪವಿತ್ರವಾದಂಥ ಸಂಗಮದ ನೀರಿಗೆ ಹಾಕಿರುವಂಥ ಕಳೆಗಳನ್ನೆಲ್ಲ ಹೊರತೆಗೆಯುತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಈ ಸಂಗಮ ಒಂದು ಪವಿತ್ರವಾದಂಥ ಜಾಗ. ಈ ಪವಿತ್ರವಾದಂಥ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ತಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ವಿಮುಖವಾಗುತ್ತೆ ಅಥವಾ ಎಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನೋ ವಿಚಾರ ಇದೆ. ಹೀಗಾಗಿ ಈ ಸ್ನಾನಕ್ಕೆ ವಿಶೇಷವಾದಂಥ ಒಂದು ಪಾವಿತ್ರ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗರಾಜ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಹರ ಹರ ಮಹಾದೇವ್ 2025 ಮಹಾಕುಂಭದ ಸಂಗಮ ಜಾಗದಲ್ಲಿ ರಿಪಬ್ಲಿಕ್ ಕನ್ನಡ ಇದ್ದು ಜನರಿಗೆ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಮಹಾಕುಂಭ 2025ರ ಸಂಗಮದ ಜಾಗದಲ್ಲಿ ಈ ಹೊತ್ತಿಗೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ನೋಡಿ, ಪುಣ್ಯ ಸ್ನಾನಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬಂದು ಈ ಪುಣ್ಯವಾದಂತಹ ಸಂಗಮದ ಜಾಗ, ತ್ರಿವೇಣಿ ಜಾಗ, ಅದು ಸರಸ್ವತಿ, ಗಂಗೆ ಹಾಗೆ ಯಮುನಾ ನದಿ ಸಂಗಮಿಸುವಂತಹ ಜಾಗ. ಈ ಸಂಗಮದಲ್ಲಿ ನಿಂತು ಎಲ್ಲರೂ ಕೂಡ ಇಲ್ಲಿ ವಿಶೇಷವಾದಂಥ ತಮ್ಮ ಪುಣ್ಯ ಪ್ರಾಪ್ತಿಗೋಸ್ಕರ ಇಲ್ಲಿ ಮಿಂದೇಳ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಭಕ್ತರ ಸಾಗರವೇ ಕಂಡು ಬರ್ತಾ ಇದೆ. -°C ಉಷ್ಣಾಂಶ ಇದ್ರೂ ಕೂಡ ಮೈಯಿಂದ ಹೊಗೆ ಬರ್ತಾ ಇದೆ. ಆ ಒಂದು ಚಳಿಯಲ್ಲೂ ಕೂಡ ಇಲ್ಲಿ ಕುಂಭಮೇಳಕ್ಕೆ ಬಂದಿರುವಂಥ, ಮಹಾಕುಂಭಕ್ಕೆ ಬಂದಿರುವಂಥ, ವಿಶ್ವದಾದ್ಯಂತ ಬಂದಿರುವಂಥ ಭಕ್ತರು ಇಲ್ಲಿ ನದಿಯಲ್ಲಿ ಮಿಂದೇಳ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಈ ಒಂದು ಸಂಗಮದ ಜಾಗ ಏನಿದೆ, ಇಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ವಿಮುಖವಾಗುತ್ತೆ ಅನ್ನೋ ವಿಚಾರ ಇದೆ. ಪಾಪ ಕರ್ಮಗಳೆಲ್ಲದಿಂದಲೂ ಕೂಡ ನಾವು ಪಾವನರಾಗ್ತೀವಿ ಅನ್ನೋ ವಿಚಾರ ಇದೆ. ಈ ಒಂದು ಗಂಗೆ ಏನಿದೆಯಲ್ಲ, ಈ ಒಂದು ಪವಿತ್ರವಾದಂಥ ಜಲ ಸಂಗಮದ ಈ ಒಂದು ಸ್ಥಳದಲ್ಲಿ ಮಿಂದೇಳ್ತಿರೋದನ್ನು ಗಮನಿಸ್ತಾ ಇದ್ವಿ. ಆ ಕಡೆಯಲ್ಲಿ ದೋಣಿ ಕೂಡ ಇದೆ. ದೋಣಿಯಲ್ಲೂ ಕೂಡ ಜನ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ ಬಂದವರು ಇಲ್ಲಿ ಸ್ನಾನ ಮಾಡೋದು, ಸಂಗಮದಲ್ಲಿ ಬೆಳಿಗ್ಗೆ ಸ್ನಾನ ಮಾಡೋದು ವಿಶೇಷವಾಗಿದೆ. ರಿಪಬ್ಲಿಕ್ ಕನ್ನಡ ಅಲ್ಲೇ ಇದೆ. ಇಲ್ಲೊಬ್ರು ಸಂತರು ಕೈಯಲ್ಲಿ ಹಾಲನ್ನು ಹಿಡಿದುಕೊಂಡಿದ್ದಾರೆ. ಈ ಹಾಲನ್ನು ಸಂಗಮದ ನೀರಿಗೆ ಅರ್ಪಿಸೋದ್ರಿಂದಾಗಿ ಅದು ಕೂಡ ಪಾವಿತ್ರ್ಯ ಅನ್ನೋ ವಿಚಾರವೂ ಕೂಡ ಇದೆ. ಇದು ಈ ಸಂಗಮದಲ್ಲಿ ಬೆಳಿಗ್ಗೆ ಕಂಡು ಬರುವಂಥ ದೃಶ್ಯ. ಪ್ರಯಾಗರಾಜ್ನ ಮಹಾಕುಂಭ 2025ರ ಬೆಳಗ್ಗಿನ ಹೊತ್ತಿಗೆ ಈ ವಿಶೇಷವಾದಂಥ ಸ್ನಾನ ಇದು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರು, ಎಳೆಯರು, ಕಿರಿಯರು, ಹಿರಿಯರು ಎಲ್ಲರೂ ಕೂಡ ಈ ಸಂಗಮದ ಜಾಗದಲ್ಲಿ ಪವಿತ್ರವಾದಂಥ ಸ್ನಾನ ಮಾಡ್ತಾರೆ, ಮುಳುಗೇಳ್ತಾರೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಹೂವನ್ನು ಹಾಕ್ತಾರೆ, ಪ್ಲಾಸ್ಟಿಕ್ ಹಾಕ್ತಾರೆ. ಆದರೆ ಅದು ಎಲ್ಲವನ್ನು ಕೂಡ ಶುದ್ಧಗೊಳಿಸೋದಕ್ಕೆ ಅಲ್ಲೊಬ್ರು ಈ ಪವಿತ್ರವಾದಂಥ ಸಂಗಮದ ನೀರಿಗೆ ಹಾಕಿರುವಂಥ ಕಳೆಗಳನ್ನೆಲ್ಲ ಹೊರತೆಗೆಯುತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಈ ಸಂಗಮ ಒಂದು ಪವಿತ್ರವಾದ
ಪವಿತ್ರವಾದಂಥ ಜಾಗ. ಈ ಪವಿತ್ರವಾದಂಥ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ತಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ವಿಮುಖವಾಗುತ್ತೆ ಅಥವಾ ಎಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನೋ ವಿಚಾರ ಇದೆ. ಹೀಗಾಗಿ ಈ ಸ್ನಾನಕ್ಕೆ ವಿಶೇಷವಾದಂಥ ಒಂದು ಪಾವಿತ್ರ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಹರ ಹರ ಮಹಾದೇವ್. 2025 ಮಹಾಕುಂಭದ ಸಂಗಮ ಜಾಗದಲ್ಲಿ ರಿಪಬ್ಲಿಕ್ ಕನ್ನಡ ಇದ್ದು ಜನರಿಗೆ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಮಹಾಕುಂಭ 2025 ಸಂಗಮದ ಜಾಗದಲ್ಲಿ ಈ ಹೊತ್ತಿಗೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ನೋಡಿ, ಪುಣ್ಯ ಸ್ನಾನಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬಂದು ಈ ಪುಣ್ಯವಾದಂತಹ ಸಂಗಮದ ಜಾಗ, ತ್ರಿವೇಣಿ ಜಾಗ, ಅದು ಸರಸ್ವತಿ, ಗಂಗೆ ಹಾಗೆ ಯಮುನಾ ನದಿ ಸಂಗಮಿಸುವಂತಹ ಜಾಗ. ಈ ಸಂಗಮದಲ್ಲಿ ನಿಂತು ಎಲ್ಲರೂ ಕೂಡ ಇಲ್ಲಿ ವಿಶೇಷವಾದಂಥ ತಮ್ಮ ಪುಣ್ಯ ಪ್ರಾಪ್ತಿಗೋಸ್ಕರ ಇಲ್ಲಿ ಮಿಂದೇಳ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಭಕ್ತರ ಸಾಗರವೇ ಕಂಡು ಬರ್ತಾ ಇದೆ. -°C ಉಷ್ಣಾಂಶ ಇದ್ರೂ ಕೂಡ ಮೈಯಿಂದ ಹೊಗೆ ಬರ್ತಾ ಇದೆ. ಆ ಒಂದು ಚಳಿಯಲ್ಲೂ ಕೂಡ ಇಲ್ಲಿ ಕುಂಭಮೇಳಕ್ಕೆ ಬಂದಿರುವಂಥ, ಮಹಾಕುಂಭಕ್ಕೆ ಬಂದಿರುವಂಥ, ವಿಶ್ವದಾದ್ಯಂತ ಬಂದಿರುವಂಥ ಭಕ್ತರು ಇಲ್ಲಿ ನದಿಯಲ್ಲಿ ಮಿಂದೇಳ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಈ ಒಂದು ಸಂಗಮದ ಜಾಗ ಏನಿದೆ, ಇಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ವಿಮುಖವಾಗುತ್ತೆ ಅನ್ನೋ ವಿಚಾರ ಇದೆ. ಪಾಪ ಕರ್ಮಗಳೆಲ್ಲದಿಂದಲೂ ಕೂಡ ನಾವು ಪಾವನರಾಗ್ತೀವಿ ಅನ್ನೋ ವಿಚಾರ ಇದೆ. ಈ ಒಂದು ಗಂಗೆ ಏನಿದೆಯಲ್ಲ, ಈ ಒಂದು ಪವಿತ್ರವಾದಂಥ ಜಲ ಸಂಗಮದ ಈ ಒಂದು ಸ್ಥಳದಲ್ಲಿ ಮಿಂದೇಳ್ತಿರೋದನ್ನು ಗಮನಿಸ್ತಾ ಇದ್ವಿ. ಆ ಕಡೆಯಲ್ಲಿ ದೋಣಿ ಕೂಡ ಇದೆ. ದೋಣಿಯಲ್ಲೂ ಕೂಡ ಜನ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ ಬಂದವರು ಇಲ್ಲಿ ಸ್ನಾನ ಮಾಡೋದು, ಸಂಗಮದಲ್ಲಿ ಬೆಳಿಗ್ಗೆ ಸ್ನಾನ ಮಾಡೋದು ವಿಶೇಷವಾಗಿದೆ. ರಿಪಬ್ಲಿಕ್ ಕನ್ನಡ ಅಲ್ಲೇ ಇದೆ. ಇಲ್ಲೊಬ್ರು ಸಂತರು ಕೈಯಲ್ಲಿ ಹಾಲನ್ನು ಹಿಡಿದುಕೊಂಡಿದ್ದಾರೆ. ಈ ಹಾಲನ್ನು ಸಂಗಮದ ನೀರಿಗೆ ಅರ್ಪಿಸೋದ್ರಿಂದಾಗಿ ಅದು ಕೂಡ ಪಾವಿತ್ರ್ಯ ಅನ್ನೋ ವಿಚಾರವೂ ಕೂಡ ಇದೆ. ಇದು ಈ ಸಂಗಮದಲ್ಲಿ ಬೆಳಿಗ್ಗೆ ಕಂಡು ಬರುವಂಥ ದೃಶ್ಯ. ಪ್ರಯಾಗ್ರಾಜ್ನ ಮಹಾಕುಂಭ 2025 ಬೆಳಗ್ಗಿನ ಹೊತ್ತಿಗೆ ಈ ವಿಶೇಷವಾದಂಥ ಸ್ನಾನ ಇದು. ನೋಡಿ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರು, ಎಳೆಯರು, ಕಿರಿಯರು, ಹಿರಿಯರು ಎಲ್ಲರೂ ಕೂಡ ಈ ಸಂಗಮದ ಜಾಗದಲ್ಲಿ ಪವಿತ್ರವಾದಂಥ ಸ್ನಾನ ಮಾಡ್ತಾರೆ, ಮುಳುಗೇಳ್ತಾರೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಹೂವನ್ನು ಹಾಕ್ತಾರೆ, ಪ್ಲಾಸ್ಟಿಕ್ ಹಾಕ್ತಾರೆ. ಆದರೆ ಅದು ಎಲ್ಲವನ್ನು ಕೂಡ ಶುದ್ಧಗೊಳಿಸೋದಕ್ಕೆ ಅಲ್ಲೊಬ್ರು ಈ ಪವಿತ್ರವಾದಂಥ ಸಂಗಮದ ನೀರಿಗೆ ಹಾಕಿರುವಂಥ ಕಳೆಗಳನ್ನೆಲ್ಲ ಹೊರತೆಗೆಯುತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಈ ಸಂಗಮ ಒಂದು ಪವಿತ್ರವಾದಂಥ ಜಾಗ. ಈ ಪವಿತ್ರವಾದಂಥ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ತಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ವಿಮುಖವಾಗುತ್ತೆ ಅಥವಾ ಎಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನೋ ವಿಚಾರ ಇದೆ. ಹೀಗಾಗಿ ಈ ಸ್ನಾನಕ್ಕೆ ವಿಶೇಷವಾದಂಥ ಒಂದು ಪಾವಿತ್ರ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.